ನನಗೆ ಇವಾಗ ಕೂಡ ಅನ್ಕೊಂಡೆ ನಾನು ಸುಧಾಕರ್ ಬಗ್ಗೆ ಮಾತಾಡೋದು. ಅಣ್ಣ ಈ ದೇವಸ್ಥಾನದ ಹತ್ರ ಹೋದ್ರೆ ಹಳೆ ಲೋಗ ಕಾಣಿಸಿದ್ರೆ ಎಲ್ಲ ಜ್ಞಾಪಕ ಬರೋದಣ್ಣ. ಹಂಗೆ ಸುಧಾಕರ್ ಹೆಸರು ಎತ್ತಿದ್ರೆ ಅದು ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಈಗ ಡಿಸೈಡ್ ಆದ್ರೆ ಮಾತಾಡ್ಬೋದು ನನ್ನ ಕೈಲ ಆಗ್ತಿಲ್ಲ. ಈಗಿಂದ ವಯಸ್ಸು ಸೋತು ಹೋದ್ರೆ ಈಗ 4 ಗಂಟೆಗಳು ಮಾತಾಡಕ್ಕೆ ಇಲ್ಲ. ನೆಕ್ಸ್ಟ್ 5 ಗಂಟೆಗೆ ವೈನ್ ಬಗ್ಗೆ ಮಾತಾಡಿದ್ರೆ ವೈನ್ ಅಸೆಂಬ್ಲಿ ಬೇರೆ ಮಾತಾಡ್ತಾರೆ. ಆ ಶಿಡ್ಲಘಟ್ಟ ಸರ್ಕಲ್ ಇಂದ 2.5 ಕಿಲೋಮೀಟರ್ ದೂರದಲ್ಲಿ ಅನಕನೂರು ಜೈಲು ಮುಂದೆ ನಿಂತ್ಕೊಂಡು ನುಗ್ಗುತಳ್ಳಿ ರವಿ ಅಣ್ಣ, ಪರಡಿ ವೆಂಕಟೇಶ್ ಅಣ್ಣ, ಪ್ರಕಾಶ್ ಅಣ್ಣ ನಾನು ಸುರಿಸಿದ ಕಣ್ಣೀರಿಗಿಂತ ದೊಡ್ಡದಲ್ಲ ಕಣ್ಣೀರು ನಿಂತು 10 ತಿಂಗಳು ಅಜ್ಞಾತವಾಸ ಅಂತಿದ್ರೆ 5 ವರ್ಷ 10ವರೆಯಿಂದ 5 ಗಂಟೆವರೆಗೂ ಕೋರ್ಟ್ಗಳು ಸುತ್ತಿ ಜೈಲಿಗೆ ಹೋಗಿ ಅರೆಸ್ಟ್ ಆಗಿ 22 ಕೇಸ್ ಹಾಕ್ಸ್ಕೊಂಡು ಏನಾಗುತ್ತೋ ಕೇಸ್ಗಳಿಗೋಸ್ಕರ ಲಾಯರ್ ಫೀಸ್ಗೋಸ್ಕರ ಎಷ್ಟು ಹೈಕೋರ್ಟ್ ಅಲ್ಲಿ ಕೇಸ್ ಕ್ರಾಶ್ ಹಾಕೊಂಡ್ರೆ ಅಭದ್ರತೆ ಏನಾಗುತ್ತೋ. ಮೇ 13ನೇ ತಾರೀಕು ಕೋವಿಡ್ ಅಲ್ಲಿ ತೀರೋದ ಸಾವಿರಾರು ಪೇಷಂಟ್ಸ್ಗೆ ಆತ್ಮಕ್ಕೆ ಶಾಂತಿ ಸಿಕ್ತು. ಯಾಕೆಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಸೋತ್ರು, ನಾನು ಗೆದ್ದೆ. ನಾನು ಗೆದ್ದಿದ್ದೀನಿ. ಮೊನ್ನೆ ಅವ್ರ ನಾಮಿನೇಷನ್ ಅಲ್ಲಿ ಹೇಳೋದು 180 ಕೋಟಿ ತಂದಿದ್ದೀನಿ ಅಂತ ವ್ಯಾಟ್ಸಪ್ ಹಾಕಿದ್ರು, ಹಾಕಿದ್ರು, ₹1 ತಂದಿಲ್ಲ ಅಂತ ಬೈತಾ ಇದ್ದಾರೆ. ಹಣ ಚಿಕ್ಕಬಳ್ಳಾಪುರ ಗವರ್ಮೆಂಟ್ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8.5 ಕೋಟಿ ರಿಲೀಸ್ ಆಗಿದೆ. ವ್ಯಾಟ್ಸಪ್ ಓಪನ್ ಮಾಡಿ ನೋಡ್ಬೇಡ, ನಾವು ಹಾಕಿದೀವಿ. ಕಂದವಾರ ಕೆರೆಗೆ 138 ಹಳ್ಳಿಗೆ ವಾಟರ್ ಫಿಲ್ಟರ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರಿಸುಮಾರು 200 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನೀವು ನನ್ನ ನೋಟ್ ಹಾಕಿ ಗೆಲ್ಸಿದ್ರಿ. ನಾನು ಸುಮ್ಮನೆ ಕುತ್ಕೊಂಡಿದ್ದೀನಣ್ಣ. ನನ್ನ ತಾಯಿ ಹೆಸರಲ್ಲೇ ನೀವೇ ಹೇಳಿ, ಅಮ್ಮ ಆಂಬುಲೆನ್ಸ್ ನಿಮಗೆ ಕಾಣಿಸುತ್ತಾ ಇಲ್ವಾ? ಆಂಬುಲೆನ್ಸ್ ಅಲ್ಲಿ ನಿಮ್ಮೂರಲ್ಲಿ ಯಾಕೋ ಸಮಸ್ಯೆ ಆದಾಗ ₹1 ತಗೊಳ್ದೆ ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಆಂಬುಲೆನ್ಸ್ಗೆ. ದುಡ್ಡು ಜಾಸ್ತಿ ಆಗಿ ಮಾಡ್ತಿದ್ದೀನಾ? ನನ್ನ ತಂದೆ ತಾಯಿಗಾಗಿ ಕಷ್ಟ ಯಾವ ಮನೆಯಲ್ಲೂ ಬರಬಾರ್ದು ಅಂತ 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟೆ. ನಾನು ಮಾತು ಕೊಟ್ಟಿದ್ದೆ, ಯಾವ್ದಾದ್ರು ತಪ್ಪಿದ್ರೆ ಬಿಜೆಪಿಯವರಿಗೆ ಪ್ರೂವ್ ಮಾಡಕ್ ಹೇಳಿ, ಮತ್ತೆ ಅವರೆಲ್ಲರೂ ನನ್ನ ರಾಜೀನಾಮೆ ಕೊಡ್ತಾ ಇದ್ರೆ ನೇಣೆ ಅಲ್ಲ.